ಇನ್ನು ಬೆಂಗಳೂರಿನಲ್ಲಿ ಮತ್ತೆ ನೆತ್ತರ್ ಹರಿದಿದೆ. ಕೊಲೆ ಅಂತಕ್ಕಂಥದ್ದು ಸಹಜವಾಗಿ ಹೋಗ್ತಾ ಇದೆ ಬೆಂಗಳೂರಿನಲ್ಲಿ. ನೋಡಿ, ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರನ್ನ ಕೊಲೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ. ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯ ಕೊಲೆಯಾಗಿದೆ. ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಆಪ್ತ ಈತ 37 ವರ್ಷದ ಲೋಕನಾಥ್ ಸಿಂಗ್ ಅಂತ ಅಂದ್ಬಿಟ್ಟು ಆತನನ್ನ ಕೊಲೆ ಮಾಡಲಾಗಿದೆ. BGS ಲೇಔಟ್ನ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೊಲೆ ಮಾಡಿದ್ದಾರೆ. ಅದೇನೋ ಕುತ್ತಿಗೆ ಭಾಗಕ್ಕೆ ಚಾಕುವಿನಿಂದ ಇರಿದು ಆತನನ್ನ ಕೊಲೆ ಮಾಡಿದ್ದಾರೆ. ಇದೇ ತಿಂಗಳು ಲೋಕನಾಥ್ಗೆ ಮದುವೆ ಕೂಡ ನಿಶ್ಚಯ ಆಗಿತ್ತು. ಮದುವೆ ಸಂಭ್ರಮದಲ್ಲಿದ್ದ ಲೋಕನಾಥ್ಗೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗನ್ಮ್ಯಾನ್ ಪರಾರಿಯಾಗಿದ್ದಾರೆ. ಈತನಿಗೊಬ್ಬ ಗನ್ಮ್ಯಾನ್ ಇದ್ದರು, ಆತ ಪರಾರಿಯಾಗಿದ್ದಾನೆ. ಈಗ ಪೊಲೀಸರು ಆತನಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ ಸೋಲದೇವನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಯಾವ ಕಾರಣಕ್ಕಾಯಿತು ಅಂತ ಪತ್ತೆ ಹಚ್ಚಬೇಕು ಮತ್ತು ಯಾರು ಈ ಕೊಲೆ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ಅಂತಂದರೆ ಹಣಕಾಸಿನ ವಿಚಾರಕ್ಕೆ ಏನಾದರೂ ನಡೆದಿದೆಯಾ, ಹಳೆ ವೈಷಮ್ಯ ಏನಾದರೂ ಇತ್ತಾ, ಅಥವಾ ಪರ್ಸ್ನಲ್ ರೀಸನ್ ಏನಾದರೂ ಇತ್ತಾ, ಏನು ಬೇಕಾದ್ರೂ ಆಗಿರ್ಬೋದು. ಹಾಗಾಗಿ ಈಗ ಸದ್ಯಕ್ಕೆ ಯಾರು ಕೊಲೆ ಮಾಡಿರೋದು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಬೇಕಾಗಿದೆ. ಸೋಲದೇವನಹಳ್ಳಿ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ಕೈಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯ ಕೊಲೆಯಾಗಿರೋದು ಮೇಲಿಂದ ಮೇಲೆ ಕೊಲೆಗಳಾಗ್ತಾನೆ ಇದೆ. ಬೆಂಗಳೂರಿನಲ್ಲಿ ಕೊಲೆ, ಸುಲಿಗೆ, ದರೋಡೆ, ಕಳ್ಳತನ, ಮಹಿಳೆಯರ ಮೇಲಿನ ದೌರ್ಜನ್ಯ ಎಲ್ಲ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಪೊಲೀಸರ ಭಯನೇ ಇಲ್ಲ. ಪೊಲೀಸರೇ ಭಯ ಪಟ್ಕೋಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಕುಸಿದು ಬಿದ್ದಿದೆ. ತೀರಾ ಈ ಥರ ಆಗ್ತಾ ಇರಲಿಲ್ಲ. ಪುಂಡರ ಪುಂಡಾಟ ಅಂತಕ್ಕಂಥದ್ದು ವಿಪರೀತವಾಗ್ತಾ ಇದೆ. ಮಾತೆತ್ತಿದ್ರೆ ಕೈಯಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು ಓಡಾಡೋರೇ ಜಾಸ್ತಿ ಆಗಿದ್ದಾರೆ ಬೆಂಗಳೂರಿನಲ್ಲಿ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾಗಿರ್ತಕ್ಕಂಥದ್ದು ಪೊಲೀಸರು ಆ ಕೆಲಸವನ್ನು ಮಾಡ್ತಾ ಇಲ್ಲ. ಈಗ ಸದ್ಯಕ್ಕಂತೂ ಒಂದು ಕೊಲೆ ನಡೆದು ಹೋಗಿದೆ. ಬಟ್ ಈತನ ಕೊಲೆ ಆಗಿದ್ದು ಯಾಕೆ, ಯಾರು ಪತ್ತೆ ಹಚ್ತಾರೆ, ಅದೇನು ದೊಡ್ಡ ವಿಚಾರ ಅಲ್ಲ. ಈಗ ಸದ್ಯಕ್ಕೆ ಈತನ ಗನ್ಮ್ಯಾನ್ ಪರಾರಿಯಾಗಿರೋದ್ರಿಂದ ಆತನ ಮೇಲೇ ಮೊದಲ ಅನುಮಾನ ಶುರುವಾಗುತ್ತೆ. ಗನ್ಮ್ಯಾನ್ ಪರಾರಿಯಾಗಿರೋದ್ರಿಂದ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಯಾವಾಗ ನಡೆದ ಘಟನೆ, ಏನಿದೆ ಡೀಟೇಲ್ಸ್? ಅರವಿಂದ್, ನಿನ್ನೆ ಸಂಜೆ 5:30 ಸುಮಾರಿಗೆ ಬೆಂಗಳೂರಿನ ಹೊರವಲಯದ ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶಾಸಕರೊಬ್ಬರ ಆಪ್ತರಾಗಿರುವಂತ ಲೋಕನಾಥ್ ಸಿಂಗ್ ಎನ್ನುವಂತ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತ ಘಟನೆ ನಡೆದಿರುವಂತದ್ದು. 5:30 ಸುಮಾರಿಗೆ ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತನ್ನ ಕೆಲಸಕ್ಕೆ ಗನ್ಮ್ಯಾನ್ ನೊಂದಿಗೆ ಬಂದಂತ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಫಾರ್ಚುನರ್ ಕಾರಲ್ಲಿ ಕೂತಿರುವಂತಹ ವೇಳೆ ಕಿಡಿಗೇಡಿಗಳು ಚಾಕುವಿನಿಂದ ಕತ್ತಿನ ಭಾಗಕ್ಕೆ ಇಳಿದಿರುವಂತ ಕಾರಣ ರಕ್ತಸ್ರಾವವಾಗಿ ಅಲ್ಲೇ ಸಾವನ್ನಪ್ಪಿರುವಂತ ಘಟನೆ ನಡೆದಿರುವಂತದ್ದು. ಈಗ ಘಟನೆ ಸಂಬಂಧಪಟ್ಟಂತೆ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಿರುವಂತದ್ದು. ಒಂದು ಬಹಳ ಸ್ಪಷ್ಟವಾಗಿ ಅನುಮಾನ ಪೊಲೀಸರಿಗೆ ಮೂಡ್ತಿರುವಂತದ್ದು, ಆತನ ಜೊತೆ ಬಂದಿದ್ದಂತಹ ಗನ್ಮ್ಯಾನ್ ಈ ಇನ್ಸಿಡೆಂಟ್ ಆದ ಬಳಿಕ ಎಸ್ಕೇಪ್ ಆಗಿರುವಂತದ್ದು. ಹಾಗಾಗಿ ಪೊಲೀಸರಿಗೆ ಸಾಕಷ್ಟು ಅನುಮಾನ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ನಾಪತ್ತೆ ಆಗಿರುವಂತ ಗನ್ಮ್ಯಾನ್ ಮತ್ತೆ ಆತನ ಹಿಂದೆ ಯಾರಿದ್ರು ಅನ್ನುವಂಥದ್ದನ್ನ ಪತ್ತೆ ಮಾಡುವ ಕೆಲಸಕ್ಕೆ ಮುಂದಾಗಿರುವಂತದ್ದು. ಯಾವ ಕಾರಣಕ್ಕಾಗಿ ಈ ಇನ್ಸಿಡೆಂಟ್ ಆಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಯಾಕಂದ್ರೆ ಈತ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದ ಅನ್ನುವಂತ ಮಾಹಿತಿಗಳು ಕೂಡ ಇರುವುದರಿಂದ ಯಾವ ಕಾರಣಕ್ಕಾಗಿ ಈ ಒಂದು ಹತ್ಯೆ ಮಾಡಲಾಗಿದೆ ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬರಬೇಕಾಗುತ್ತೆ.